ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಸ್ವರ್ಗೀಯ ತಂದೆಯಾದ ದೇವರೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆಯ ಸಬ್ಬತ್ ದಿನವನ್ನು ನಮ್ಮ ಜೀವಿತದಲ್ಲಿ ನೀವು ದಾನವಾಗಿ ಕೊಟ್ಟಿದ್ದಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪರಿಶುದ್ಧಾತ್ಮನೇ, ನಮ್ಮ ಮೂಲಕವಾಗಿ ನೀನು ಚಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಚಲನೆ ಇಲ್ಲದೆ ಇರುವಂತ ಒಂದು ನಿಮಿಷ ಕೂಡ ನಮ್ಮ ಜೀವಿತದಲ್ಲಿ ಬೇಡ. ಒಣಗಿದಂತ ಅನುಭವಗಳು ನಮ್ಮ ಜೀವಿತದಲ್ಲಿ ಬೇಡ. ಪರಿಶುದ್ಧಾತ್ಮನೊಂದು ನದಿಯಂತೆ ಈ ಹಗಲು ವೇಳೆ ನಮ್ಮ ಮಧ್ಯದಲ್ಲಿ ಹರಿಯಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ಅದನ್ನು ಅನುಭವಿಸಲಿ. ಆತ್ಮನ ಶಕ್ತವಾದ ಚಲನೆ ಈ ಹಗಲು ವೇಳೆ ನಮ್ಮ ಮಧ್ಯದಲ್ಲಿ ಉಂಟಾಗಲಿ. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೆ, ನಿನ್ನ ನಿಯಂತ್ರಣಕ್ಕೆ ಈ ಮುಂದಿರುವಂತಹ ಸಮಯವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡು. ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ಇಲ್ಲಿ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮ ಮಾತ್ರ ಇಲ್ಲಿ ಮಹಿಮೆಗೆ ಬರಲಿ. ಮುಂದಿನ ನಿಮಿಷಗಳು ನಮ್ಮನ್ನ ನಾವು ಸಂಪೂರ್ಣವಾಗಿ ನಿನ್ನ ಸನ್ನಿಧಾನದಲ್ಲಿ ತಗ್ಗಿಸ್ತೇವೆ. ಸಕಲ ಘನಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆಯಾದ ದೇವರೇ. ಹಲ್ಲೆಲೂಯಾ. ಶಬ್ದ ಸಂತೋಷದಿಂದ ಹಲ್ಲೆಲೂಯಾ. ದೇವರ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಹಗಲು ವೇಳೆಯಲ್ಲಿ ಇಷ್ಟು ಜನವಾದ ನಾವು ದೇವರ ಸಮ್ಮುಖದಲ್ಲಿ ಒಟ್ಟಾಗಿ ಸೇರಿ ಬರುವುದಕ್ಕೆ ದೇವರು ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಅನುಗ್ರಹಿಸಲ್ಪಟ್ಟಂತ ಒಂದು ಕೀರ್ತನೆ ಭಾಗವನ್ನ ನಾವಿವತ್ತು ಹಗಲು ವೇಳೆಯಲ್ಲಿ ಕೇಳಿದ್ದೇವೆ. ಕರ್ತನು ನಿಮ್ಮೊಬ್ಬೊಬ್ಬರ ಸಂಗಡ ಆ ವಾಕ್ಯದ ಮೂಲಕ ಮಾತನಾಡಿದ್ದಾರೆ ಎಂಬುದಾಗಿ ನಾನು ದೃಢವಾಗಿ ನಂಬುತ್ತೇನೆ. ಆದ ಕಾರಣ ಒಂದು ಪುಟ್ಟ ಸಂದೇಶವನ್ನ ಈ ಹಗಲು ವೇಳೆಯಲ್ಲಿ ನಿಮ್ಮ ಸಂಗಡ ಹಂಚಿಕೊಂಡು ನಾನು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಬಯಸುತ್ತೇನೆ. ಅನುಗ್ರಹಿಸಲ್ಪಟ್ಟ ಒಂದು ಆಲೋಚನೆ ನೀವು ಕೇಳಿದ್ದೀರಿ. ಆದ ಕಾರಣ ಒಂದು ಅಧಿಕ ಪ್ರಸಂಗಕ್ಕಾಗಿ ಬಯಸದೆ ಒಂದು ಪುಟ್ಟ ಪ್ರಸಂಗಕ್ಕಾಗಿ ನಾನು ಬಯಸುತ್ತೇನೆ. ಹಲ್ಲೆಲೂಯಾ. ಅಧಿಕ ಪ್ರಸಂಗ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಕೆಪಾಸಿಟಿಗಿಂತ ಹೆಚ್ಚಾಗಿ ನಾವು ಕೇಳಬೇಕಾಗಿ ಬರುವಾಗ. ಹಲ್ಲೆಲೂಯಾ. ಹೇಳಲಿಕ್ಕೆ ನಮಗೆ ಆಸೆ ಇದೆ, ಆದ್ರೆ ಕೇಳುವಂತ ಕೆಪಾಸಿಟಿ ಆಗಿದೆ ಮುಖ್ಯ. ಹಲ್ಲೆಲೂಯಾ. ಅದ ಕಾರಣ ಆಶೀರ್ವದಿಸಲ್ಪಟ್ಟಂತ ಒಂದು ಸಂದೇಶವನ್ನು ನೀವು ಕೇಳಿರೋದ್ರಿಂದ ದೇವರ ಆತ್ಮನ ನಡೆಸೋ ರೀತಿಯಲ್ಲಿ ನಾನು ಸ್ವಲ್ಪ ಸಮಯ ನಿಮ್ಮ ಸಂಗಡ ಹಂಚಿಕೊಳ್ಳಲಿಕ್ಕಾಗಿ ಬಯಸ್ತೇನೆ. ಆದ್ರೆ ಪವಿತ್ರ ಆತ್ಮನು ತನ್ನ ಕೈಗೆ ಎಲ್ಲರನ್ನ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಸಮಯದ ಪರಿಮಿತಿ ಇಲ್ಲ. ಆ ಒಂದು ಅಳತೆಗೆ ಎಲ್ಲರೂ ಕೂಡ ಈ ಹಗಲು ವೇಳೆಯಲ್ಲಿ ಬರಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಎಂಟರ್ ದ ಹೋಲಿ ಆಫ್ ಹೋಲೀಸ್, ಆ ಒಂದು ಮಹಾ ಪರಿಶುದ್ಧ ಸ್ಥಳದ ಅನುಭವಕ್ಕೆ ಬಂದ್ರೆ ಮಾತ್ರವೇ ಅಲ್ಲಿ ಟೈಮ್ ಲಿಮಿಟ್ ಇಲ್ಲದೆ ಇರುವಂತ ಒಂದು ಅನುಭವಕ್ಕೆ ನಾವು ಬರುವುದು. ಆ ರೀತಿಯಾದ ಒಂದು ಅನುಭವಕ್ಕೆ ಬರಲಿಕ್ಕೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಆ ದೇವರ ಕರಗಳಲ್ಲಿ ಸಮರ್ಪಿಸೋಣ. ಬಹಳ ಪ್ರಾರ್ಥನೆಯೊಂದಿಗೆ ನಾವು ದೇವರ ಸಮ್ಮುಖದಲ್ಲಿ ಆಗಿರೋಣ. ಇವತ್ತೊಂದು ದಿನ ನಿಮ್ಮ ಸಂಗಡ ಹಂಚಿಕೊಳ್ಳಲಿಕ್ಕಾಗಿ ಬಯಸುವಂತ ಒಂದು ವಿಷಯ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡುತ್ತಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವವನು. ಈ ಹಗಲು ವೇಳೆಯಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇರುವಂತ ಒಂದು ಪ್ರಾಧಾನ್ಯವಾದ ವಿಷಯ, ಫಲವನ್ನ ಕೊಡಬೇಕಾದ್ರೆ ನಾವು ಏನೇನನ್ನಾಗಿದೆ ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವಂಥದ್ದು. ಹಲ್ಲೆಲೂಯಾ. ಎಷ್ಟು ಜನ ಅದನ್ನು ಕೇಳಲಿಕ್ಕೆ ಸಂತೋಷವುಳ್ಳವರಾಗಿದೆ. ಫಲವನ್ನ ಕೊಡ್ಲಿಕ್ಕೆ ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವಂತ ಪ್ರಾಧಾನ್ಯವಾದ ಕೆಲವು ವಿಷಯಗಳನ್ನ ಈ ಹಗಲು ವೇಳೆಯಲ್ಲಿ ನಿಮ್ಮ ಸಂಗಡ ಹಂಚಿಕೊಳ್ಳಲಿಕ್ಕಾಗಿ ಬಯಸ್ತೇನೆ. ಫಲ ಕೊಡುವುದು ಎಂಬುದಾಗಿ ಹೇಳಿದ್ರೆ ಏನು ಎಂಬುದಾಗಿ ಮೊದಲದಾಗಿ ನಾವು ಧ್ಯಾನಿಸೋಣ. ಹಲ್ಲೆಲೂಯಾ. ಫಲವನ್ನು ಕೊಡುವುದು ಎಂಬುದಾಗಿ ಹೇಳಿದ್ರೆ ಆತ್ಮಗಳನ್ನ ಸಂಪಾದನೆ ಮಾಡೋದಾ ಅಂತ ಹೇಳಿದ್ರೆ ಅದೊಂದು ಭಾಗ. ಫಲವನ್ನು ಕೊಡೋದು ಎಂಬುದಾಗಿ ಹೇಳಿದ್ರೆ ನಮ್ಮ ಸ್ವಭಾವ ಸರಿಯಾಗೋದಾ ಎಂಬುದಾಗಿ ಹೇಳಿದ್ರೆ ಅದು ಕೂಡ ಒಂದು ಭಾಗ. ಯಥಾರ್ಥವಾಗಿ ಫಲವನ್ನು ಕೊಡೋದು ಎಂಬುದಾಗಿ ಹೇಳಿದ್ರೆ ಕ್ರಿಸ್ತನು ನಮ್ಮ ಮೂಲಕ ಪ್ರಕಟವಾಗುವಂತದ್ದಾಗಿದೆ.
ಹಲ್ಲೆಲೂಯಾ. ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ಯಥಾರ್ಥವಾಗಿ ಫಲ ಕೊಡೋದು ಎಂಬುದಾಗಿ ಹೇಳಿದ್ರೆ ಕ್ರಿಸ್ತನು ನಮ್ಮ ಮೂಲಕ ಪ್ರಕಟವಾಗುವಂತದ್ದಾಗಿದೆ. ಪರಿಶುದ್ಧಾತ್ಮನ ಕೆಲವು ಫಲಗಳ ಕುರಿತಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 22ನೇ ವಾಕ್ಯದಿಂದ ಕೆಳಗಿನ ವಾಕ್ಯವನ್ನು ಓದುವಾಗ ಪರಿಶುದ್ಧಾತ್ಮನ ಕೆಲವು ಫಲಗಳ ಕುರಿತಾಗಿ ನಾವಿಲ್ಲಿ ಕಾಣ್ತೇವೆ. ಆ ವಾಕ್ಯವನ್ನು ಓದಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. 22 ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳನ್ನು ಯಾವ ಆ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅಲ್ಲಿ 9 ರೀತಿಯಾದ ಫಲಗಳ ಕುರಿತಾಗಿ ಬರೆಯಲ್ಪಟ್ಟಿರೋದನ್ನ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ 1 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಾವು ಹೋಗೋದಾದ್ರೆ ವರಗಳ ಕುರಿತಾಗಿ 9 ರೀತಿಯ ವರಗಳ ಕುರಿತಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ವಾಕ್ಯದಲ್ಲಿ 9 ರೀತಿಯಾದ ಫಲಗಳ ಕುರಿತಾಗಿದೆ ನಾವು ಕಾಣ್ತಾ ಇರೋದು. ಆದ್ರೆ ಈ ವಾಕ್ಯದಲ್ಲಿ ಬರೆದಿರೋದು ಫಲಗಳು ಎಂಬುದಾಗಿ ಅಲ್ಲ. ಫಲಗಳು ಏನಂದ್ರೆ ಅಂತ ಅಲ್ಲ ಈ ವಾಕ್ಯದಲ್ಲಿ ಬರೆದಿರೋದು, ಫಲವೇನೆಂದ್ರೆ ಎಂಬುದಾಗಿದೆ ಈ ವಾಕ್ಯದಲ್ಲಿ ಬರೆದಿರೋದು. ಎಲ್ಲರ ಗಮನ ಈ ಕಡೆ ಇರಲಿ. ಈ ವಾಕ್ಯದಲ್ಲಿ ಬರೆದಿರೋದು ಫಲಗಳು ಯಾವ್ಯಾವ ಎಂದರೆ ಎಂಬುದಾಗಿ ಅಲ್ಲ ಬರೆದಿರೋದು. ಫಲ ಯಾವುದಂದ್ರೆ ಫ್ರೂಟ್ಸ್ ಅನ್ನುವಂಥದ್ದು ಬಹುವಚನವಾಗಿದೆ, ಫ್ರೂಟ್ ಅನ್ನುವಂಥದ್ದು ಏಕವಚನ. ಫಲಗಳು ಅನ್ನುವಂಥದ್ದು ಬಹುವಚನವಾಗಿದೆ, ಆದ್ರೆ ಫಲ ಅನ್ನುವಂಥದ್ದು ಏಕವಚನ. ಈ ವಾಕ್ಯದಲ್ಲಿ ಬರೆದಿರೋದು ಆ ರೀತಿಯಾದ ಏಕವಚನವನ್ನಾಗಿದೆ. ಆದ್ರೆ ಇಲ್ಲಿ ಬರೆದಿರೋದು 9 ಫಲಗಳ ಕುರಿತಾಗಿದೆ. ಆದ್ರೆ ಬೈಬಲ್ಗೂ ಪರಿಶುದ್ಧಾತ್ಮನಿಗೂ ಯಾವ ಮಿಸ್ಟೇಕು ಉಂಟಾಗಿಲ್ಲ. ಫಲಗಳು ಇದ್ರೆ ಫಲ ಯಾಕೆ ಬರೆಯಲ್ಪಟ್ಟಿದೆ ಎಂಬುದಾಗಿ. ಅದಕ್ಕೆ ಕಾರಣ ಆ ಎಲ್ಲ ಫಲದ ಕೇಂದ್ರ ಸ್ಥಾನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ನಾವು ಫಲ ಕೊಡಬೇಕು ಎಂಬುದಾದ ಮಾತಿನ ಅರ್ಥ ಹಲ್ಲೆಲೂಯಾ, ಕ್ರಿಸ್ತನು ನಮ್ಮಿಂದ ಪ್ರಕಟವಾಗಬೇಕು ಅನ್ನುವಂಥದ್ದಾಗಿದೆ. ಅಲ್ಲಿ ನಾವು ಕಾಣ್ತೇವೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಕ್ಷಮೆದಮೆ, ಹಲ್ಲೆಲೂಯಾ, ಉಪಕಾರ, ಈ ರೀತಿಯಾದ 9 ಫಲಗಳ ಕುರಿತಾಗಿ ನಾವಲ್ಲಿ ಕಾಣ್ತೇವೆ. ಆ 9 ಫಲಗಳನ್ನ ಒಂದೊಂದಾಗಿ ತೆಗೆದುಕೊಂಡು ಆಡ್ ಮಾಡಿಕೊಳ್ಳುವಂತ ಒಂದು ವಿಷಯವಲ್ಲ ಫಲ ಕೊಡೋದು ಎಂಬುದಾಗಿ ಹೇಳಿದ್ರೆ ಕ್ರಿಸ್ತನೇ ಆ ಎಲ್ಲದರ ಫಲದ ಕೇಂದ್ರ ಸ್ಥಾನವಾಗಿರುವಂತ ಕ್ರಿಸ್ತನೇ ನಮ್ಮ ಮೂಲಕವಾಗಿ ಪ್ರಕಟವಾಗುವಂತ ಒಂದು ಅನುಭವವಾಗಿದೆ. ಈ ಹಗಲುಗಳಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿದವರ ಮಕ್ಕಳು ಎಷ್ಟು ಜನ ಬಯಸ್ತೀರಿ ಕ್ರಿಸ್ತನು ನಮ್ಮ ಮೂಲಕವಾಗಿ ಪ್ರಕಟವಾಗಬೇಕು? ಈ ಹಗಲುಗಳಲ್ಲಿ ಆ ರೀತಿಯಾದ ಒಂದು ಜೀವಿತಕ್ಕೆ, ಆ ರೀತಿಯಾದ ಒಂದು ಅನುಭವಕ್ಕೆ ಬರಲಿಕ್ಕೆ ಮನಸ್ಸುಳ್ಳಂತ ಯಾರಾದ್ರೂ ಈ ಹಗಲುಗಳಲ್ಲಿ ಇಲ್ಲಿ ಇರೋದಾದ್ರೆ ಅಂತವರನ್ನ ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ಫಲ ನಮ್ಮಿಂದ ಪ್ರಕಟ ಆಗ್ಬೇಕಂತ ಎಷ್ಟು ಜನ ಬಯಸ್ತೇನೆ? ಕ್ರಿಸ್ತನೆಂಬ ಫಲ. ಅದಕ್ಕೆ ಮೊದಲನೇ ಒಂದು ವಿಷಯವನ್ನಾಗಿದೆ ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಓದಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಲ ಉಳ್ಳವರಾಗಿ ಮಾರ್ಪಡ್ಲಿಕ್ಕೆ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡಲಿ. ನನ್ನೊಳಗಡೆ ಅನೇಕ ಸಂದೇಶಗಳು ಈ ರೀತಿಯಲ್ಲಿ ಓಡ್ತಾ ಇದೆ. ಅದರಲ್ಲಿ ಒಂದು ಸಂದೇಶವಾಗಿದೆ ಇವತ್ತು ಹಂಚಿಕೊಳ್ಳಿಕ್ಕಾಗಿ ನಾನು ಬಯಸ್ತಾ ಇರೋದು. ಹಲ್ಲೆಲೂಯಾ. ಅಸಾಧಾರಣವಾದ ಒಂದು ದೈವ ಸಾನ್ನಿಧ್ಯ ಈ ಹಗಲುಗಳಲ್ಲಿ ನಮ್ಮ ಮಧ್ಯದಲ್ಲಿ ಇರೋದನ್ನ ವೈಯಕ್ತಿಕವಾಗಿ ನಾನು ಅನುಭವಿಸ್ತಾ ಇದ್ದೇನೆ. ಸಾರ್ವಜನಿಕವಾಗಿ ನೀವು ಅನುಭವಿಸ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ವೈಯಕ್ತಿಕವಾಗಿ ನಾನು ಅನುಭವಿಸ್ತೇನೆ. ಸಾರ್ವಜನಿಕ ಅನ್ನೋ ಪದ, ಸರ್ಕಾರದ ಪದ, ಸಾಮೂಹಿಕವಾಗಿ ನೀವು ಅನುಭವಿಸ್ತಿದ್ದೀರೋ ಅನ್ನೋ ನನಗೆ ಗೊತ್ತಿಲ್ಲ. ಆ ರೀತಿಯಾದ ಒಂದು ಅನುಭವಕ್ಕೆ ಈ ಹಗಲು ವೇಳೆಯಲ್ಲಿ ಬರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಹಲ್ಲೆಲೂಯಾ. ಎಲಿಜಬೆತ್ ಮರಿಯನ್ನು ಭೇಟಿಯಾದಾಗ ವೈಯಕ್ತಿಕವಾದ ಒಂದು ಎನ್ಕೌಂಟರ್ ಅಲ್ಲ, ಅದು ಸಾಮೂಹಿಕವಾದಂತ ಒಂದು ಎನ್ಕೌಂಟರ್ ಆಗಿದೆ. ನಾನು ಮತ್ತೆ ಹೇಳ್ತೇನೆ, ಎಲಿಜಬೆತ್ ಮರಿಯನ್ನು ಭೇಟಿಯಾದಾಗ ವೈಯಕ್ತಿಕವಾದ ಒಂದು ಚಲನೆಯಲ್ಲ ಅವರಿರೋದು, ಸಾಮೂಹಿಕವಾದ ಒಂದು ಚಲನೆ. ಆ ರೀತಿಯಾದ ಒಂದು ಚಲನೆ ಈ ಹಗಲು ವೇಳೆಯಲ್ಲಿ ಪ್ರಕಟವಾಗಬೇಕೆಂಬುದಾಗಿ ನಾನು ಬಯಸುತ್ತೇನೆ. ಆ ರೀತಿಯಾದ ಬಯಕೆಯಿಂದ ಬಂದಿರುವಂತ ಯಾರಾದ್ರೂ ಇರೋದಾದ್ರೆ ಪರಿಶುದ್ಧಾತ್ಮನ ಈ ಹಗಲು ವೇಳೆಯಲ್ಲಿ ನಿಮ್ಮನ್ನ ಸ್ಪರ್ಶಿಸುತ್ತಾರೆ. ಕ್ರಿಸ್ತನು ನಿಮ್ಮೊಳಗಿಂದ ಇವತ್ತು ಪ್ರಕಟವಾಗುವಂತ ಒಂದು ದಿನವಾಗಿದೆ. ನಾನು ಮತ್ತೆ ಹೇಳ್ತೇನೆ, ಕ್ರಿಸ್ತನು ನಿಮ್ಮೊಳಗಿಂದ ಇವತ್ತು ಪ್ರಕಟವಾಗುವಂತ ಒಂದು ದಿನವಾಗಿದೆ. ಹಾಗಾದ್ರೆ ಫಲ ಕೊಡಬೇಕೆಂಬುದಾಗಿ ಹೇಳಿದ್ರೆ ನಾವು ಪ್ರಾಧಾನ್ಯವಾಗಿ ಮಾಡಬೇಕಾಗಿರುವಂತ ವಿಷಯ ಏನು? ಈ ಅಧ್ಯಾಯದಲ್ಲಿ ಕಾಣುವ ಪ್ರಕಾರ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 4ನೇ ವಾಕ್ಯ ಮತ್ತೊಮ್ಮೆ ಓದ್ತೀರಾ? ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ಬೇಕು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿದೆ. ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲವನ್ನ ಕೊಡ್ಲಿಕ್ಕೆ ಆಗುವುದಿಲ್ಲ. ಫಲವನ್ನ ಹೇಗ್ ಕೊಡೋದು ಬ್ರದರ್ ಎಂಬುದಾಗಿ ನೀವು ಕೇಳೋದಾದ್ರೆ ನಾವು ಮಾಡಬೇಕಾಗಿರುವಂತ ಪ್ರಾಧಾನ್ಯವಾದ ವಿಷಯ, ಬೇರೆ ಯಾವ ಸರ್ಕಸ್ ಮಾಡೋದ್ರಿಂದಲೂ ನಾವು ಫಲವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ನೆಲೆಗೊಳ್ಳಬೇಕಾದವನ
ಬಳಿಯಲ್ಲಿ, ನೆಲೆಗೊಳ್ಳಬೇಕಾದವನಲ್ಲಿ, ಅಂಟಿಕೊಳ್ಳಬೇಕಾದವನ ಜೊತೆಯಲ್ಲಿ ನಾವು ಅಂಟಿಕೊಳ್ಳೋದಾದ್ರೆ ಮಾತ್ರ, ನೆಲೆಗೊಳ್ಳಬೇಕಾದವನಲ್ಲಿ ನಾವು ನೆಲೆಗೊಂಡರೆ ಮಾತ್ರ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಮೊದಲನೇ ವಾಕ್ಯದಲ್ಲಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ದ್ರಾಕ್ಷಿ ಬಳ್ಳಿಯಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಕೊಂಬೆಗಳಾಗಿ ನಾವು ನೆಲೆಗೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ರೆ ನಮ್ಮಷ್ಟಕ್ಕೆ ನಾವೇ ಫಲವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಫಲವನ್ನು ಕೊಡ್ಬೇಕೆಂಬುದಾಗಿ ಹೇಳಿದ್ರೆ ಮೊದಲನೇ ಅಂಶ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಬೇಕು. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಲ್ಲಿ ನೆಲೆಗೊಳ್ಳಲಿಕ್ಕೆ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ದೇವರ ಆತ್ಮನ ತಾನೇ ಸಹಾಯ ಮಾಡಲಿ. ಆ ರೀತಿಯಲ್ಲಿ ನಿಮ್ಮನ್ನೇ ನೆಲೆಗೊಳ್ಳುವಂತೆ, ಕ್ರಿಸ್ತನಲ್ಲಿ ನೆಲೆಗೊಳ್ಳುವಂತೆ ಮಾಡುವಂತ ಪರಿಶುದ್ಧಾತ್ಮನ ಹಗಲು ವೇಳೆಯಲ್ಲಿ ಇದ್ದಾನೆ. ನಾನು ಮತ್ತೆ ಹೇಳ್ತೇನೆ, ನಿಮ್ಮನ್ನ ಕ್ರಿಸ್ತನಲ್ಲಿ ನೆಲೆಗೊಳಿಸುವಂತೆ ಮಾಡುವಂಥದ್ದು ಪರಿಶುದ್ಧಾತ್ಮನಾಗಿದ್ದಾನೆ. ಆ ಪರಿಶುದ್ಧಾತ್ಮನ ಹಗಲು ವೇಳೆಯಲ್ಲಿ ಇಲ್ಲಿ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ರಾತ್ರಿ ಸ್ವಲ್ಪ ಸಮಯದ ಪ್ರಾರ್ಥನೆಯಲ್ಲಿ ನಾನು ಅನುಭವಿಸಿದಂತ ಕೆಲವೊಂದು ಅನುಭವಗಳು, ಅದು ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಆಗುವಂತ ಅನುಭವಗಳಲ್ಲ, ಆ ಶ್ರೇಷ್ಠವಾದ ಅನುಭವಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ಮನು ಬ್ರದರ್ ಅವರ ಫೋನಿಂದ ನನಗೊಂದು ಕಾಲ್ ಬಂತು. ಆ ಸಮಯದಲ್ಲಿ ನಾನು ಈ ರೀತಿಯಲ್ಲಿ ಆತ್ಮ ಸಾನ್ನಿಧ್ಯದಲ್ಲಿ ಮುಳುಗಿರುವಂತ ಒಂದು ಸಮಯ. ನೆನ್ನೆ ರಾತ್ರಿ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ಆ ರೂಮಿಂದ ಎದ್ದು ಬರಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆ ರೀತಿಯಾದ ಒಂದು ಸಾನ್ನಿಧ್ಯದೊಳಗಡೆ ನಾನಿದ್ದೇನೆ. ನನ್ನ ಭಾರವನ್ನ ನಾನು ಕಳ್ಕೊಂಡಂತ ಒಂದು ಅನುಭವ, ಎಲ್ಲೋ ನಾನು ಹಾರಾಡ್ತಾ ಇರುವಂತ ಒಂದು ಫೀಲಿಂಗ್ ಆಗಿತ್ತು. ಆ ಸಮಯದಲ್ಲಿ ನಾನು ಅನುಭವಿಸ್ತಾ ಇತ್ತು. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾನು ಅನುಭವದಿಂದ ಕಂಡಂತ ಒಂದು ದರ್ಶನ, ಒಂದು ಒದ್ದೆಯಾಗಿರುವಂತ ಬಟ್ಟೆ ನನ್ನ ಈ ಎದೆ ಭಾಗಕ್ಕೆ ಬಂದು, ಈ ಜ್ವರ ಬಂದಾಗ ತಲೆಗೆ ಬಟ್ಟೆ ಹಾಕೋದನ್ನ ನೀವು ನೋಡಿದಿರಲ್ಲ, ಒದ್ದೆ ಬಟ್ಟೆ ಮಾಡಿ ತಲೆಗೆ ಹಾಕೋದು. ಕಳೆದ ವಾರ ಅಮ್ಮಚ್ಚಿ ಪಿಯೂಷ್ ಚಿಕ್ಕಪ್ಪನಿಗೆ ಆ ರೀತಿಯಲ್ಲಿ ಒಂದು ಒದ್ದೆ ಬಟ್ಟೆ ಮಾಡಾಕಿದ್ರು. ಜ್ವರ ಬೇಗ ಹೋಯ್ತು. ಅದೇ ರೀತಿಯಾದ ಒಂದು ಆತ್ಮಿಕ ಅನುಭವವಾಗಿತ್ತು ನೆನ್ನೆ ಪ್ರಾರ್ಥನೆಯಲ್ಲಿ ನಾನು ಅನುಭವಿಸಿದ ಒಂದು ಒದ್ದೆಯಾದ ಒಂದು ಟರ್ಕಿ ಅಥವಾ ಸ್ಮೂತ್ ಆಗಿರುವಂತ ಒಂದು ಬಟ್ಟೆ, ಅದನ್ನ ತೆಗೆದುಕೊಂಡು ಬಂದು ನನ್ನ ಎದೆಗೆ ಹಾಕಿದಂತ ಒಂದು ಅನುಭವ. ಅದು ನನ್ನ ಜೀವಿತದಲ್ಲಿ ಅನುಭವಿಸಿದಂತ ಭಯಂಕರವಾದ ಒಂದು ರಿಫ್ರೆಶ್ಮೆಂಟ್ ಆಗಿತ್ತು. ಹಲ್ಲೆಲೂಯಾ. ಒಂದು ಪುನಶ್ಚೈತನ್ಯವಾಗಿತ್ತು ಅದು. ಹಲ್ಲೆಲೂಯಾ. ಈ ಒಂದು ಫೀಲ್ ಅಲ್ಲಿ ಇರುವಾಗ ಆಗಿದೆ, ಪ್ರಿಯ ಮನಿ ಬ್ರದರ್ ಫೋನಿಂದ ನನಗೆ ಕಾಲ್ ಬರ್ತಾ ಇದೆ, ನನಗೆ ಎತ್ತಕ್ಕಾಗ್ತಾ ಇಲ್ಲ. ಸ್ವಲ್ಪ ಆದ್ಮೇಲೆ ಪರಿಶುದ್ಧಾತ್ಮನ ಬಳಿಯಲ್ಲಿ ಪರ್ಮಿಷನ್ ಕೇಳಿ ನಾನು ಅವ್ರಿಗೆ ರಿಟರ್ನ್ ಫೋನ್ ಮಾಡಿದೆ, ಬಿಸಿ ಬಂತು. ಅದಾದ್ಮೇಲೆ ನಯನ ಸಿಸ್ಟರ್ ಫೋನಿಂದ ಈ ಕಡೆ ಕಾಲ್ ಬಂತು. ಪರಿಶುದ್ಧಾತ್ಮನ ಪರ್ಮಿಷನ್ ಕೇಳ್ತಾ ಇರುವಾಗ ಪರಿಶುದ್ಧಾತ್ಮ ಹೇಳಿದ್ದು, ಈ ನೀನು ಅನುಭವಿಸಿದಂತ ಈ ಪುನರ್ಚೈತನ್ಯ ಅಥವಾ ಈ ರಿಫ್ರೆಶ್ಮೆಂಟ್ ಕ್ರಿಸ್ತನ ಶರೀರದ ಬೇರೆ ಅಂಗಗಳಿಗೂ ಬೇಕಾಗಿದೆ, ಆದ ಕಾರಣ ಫೋನ್ ಎತ್ತು ಅಂತ ಆಗಿದೆ. ಪರಿಶುದ್ಧಾತ್ಮ ನನಗೆ ಹೇಳಿತ್ತು. ನಾನು ಯಥಾರ್ಥವಾಗಿ ಅನುಭವಿಸಿದ್ದು, ಕ್ರಿಸ್ತನ ಶರೀರದಲ್ಲಿ ನಾನೊಂದು ಅಂಗವಾಗಿದ್ದೇನೆ, ಇಲ್ಲಿರುವಂತ ನೀವು ಒಬ್ಬೊಬ್ರು ಒಂದೊಂದು ಅಂಗವಾಗಿದ್ದೀರಿ. ಸರಿಯಾಗಿ ನಾನು ಅನುಭವಿಸಿದ್ದು, ಪರಿಶುದ್ಧಾತ್ಮನು ನನ್ನ ಕೈಗಳನ್ನು ತೆಗೆದುಕೊಂಡು ಬೇರೆ ಯಾರನ್ನು ಮುಟ್ಟೋದಕ್ಕೋಸ್ಕರ ಆಗಿದೆ ಈ ಕಾಲ್ ಬರ್ತಾ ಇರೋದು. ಅದನ್ನ ಅನುಭವಿಸಿದ ನಂತರವಾಗಿತ್ತು ನಾನು ಆ ಕಾಲ್ ಅನ್ನು ಎತ್ತಿದ್ದು. ಅವಾಗಾಗಿತ್ತು ಅವ್ರು ಹೇಳಿದ್ದು, ಅಮ್ಮ ಹುಷಾರಿಲ್ಲ, ಈ ರೀತಿಯಲ್ಲಿ ಮಲಗಿದ್ದಾರೆ. ನಾನು ಪ್ರಾರ್ಥನೆ ಮಾಡಿದೆ, ಕಟ್ ಮಾಡಿದೆ ಒಂದು 2 ನಿಮಿಷದಲ್ಲಿ. ಆಮೇಲೆ ಆಗಿದೆ ಇದು ನನಗೆ ನೆನಪಾಗಿದ್ದು, ಮೊದಲು ನನ್ನ ಮೇಲೆ ಇಳಿದು ಬಂದಂತ ಆ ರಿಫ್ರೆಶ್ಮೆಂಟ್ ನ ಒದ್ದೆಯಾದ ಬಟ್ಟೆ, ಅದು ಕ್ರಿಸ್ತನ ಸಭೆಗಿರುವಂತ ಸೌಖ್ಯವಾಗಿದೆ. ಈ ಹಗಲು ವೇಳೆಯಲ್ಲಿ ಅಸೌಖ್ಯದಿಂದ ಬಂದಿರುವಂತ ಯಾರಾದ್ರೂ ಇರೋದಾದ್ರೆ, ಆ ರಿಫ್ರೆಶ್ಮೆಂಟ್ ಅನ್ನ, ಆ ಚೈತನ್ಯವನ್ನ ಸ್ವೀಕರಿಸಲಿಕ್ಕೆ ಯಾರಿಗಾದ್ರೂ ಮನಸ್ಸಿರೋದಾದ್ರೆ, ಆ ಸೌಖ್ಯವನ್ನ ಸ್ವೀಕರಿಸಲಿಕ್ಕೆ ಯಾರಿಗಾದ್ರೂ ಮನಸ್ಸಿರೋದಾದ್ರೆ, ಜೀವಿತದಲ್ಲಿ ಯಾವ್ದು ರಿಫ್ರೆಶ್ಮೆಂಟ್ ಅನ್ನ, ಅದು ಆ ಸೌಖ್ಯ ದೇಹದಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲಿ ಹಿಡ್ಕೊಂಡಂತ ಅನುಭವ, ಅಲ್ಲಿ ಮನಸ್ಸಿನಲ್ಲಿ ಭಾರವನ್ನ ಹೊತ್ತುಕೊಂಡ ಅನುಭವ, ಫ್ರೀ ಆಗ್ಲಿಕ್ಕೆ ಆಗದೆ ಇರುವಂತ ಅನುಭವ, ಆ ರೀತಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗದೆ ಇರುವಂತ ಅನುಭವ, ಸರಿಯಾಗಿ ವರ್ಷಿಪ್ ಮಾಡ್ಲಿಕ್ಕೆ ಆಗದೆ ಇರುವಂತ ಅನುಭವ, ಆ ರೀತಿಯಲ್ಲಿ ಹಾದು ಹೋಗುವಂತ ಯಾರಾದ್ರೂ ಇರೋದಾದ್ರೆ, ಆ ಒದ್ದೆಯಾದ ಬಟ್ಟೆ, ಆ ನಿಮ್ಮನ್ನ ಚೈತನ್ಯಗೊಳಿಸುವಂತ ಒಂದು ಬಟ್ಟೆ, ಹಲ್ಲೆಲೂಯಾ, ಈ ಹಗಲು ವೇಳೆ ನಿಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರ್ತಾ ಇದೆ. ನಿಮ್ಮ ಮನಸ್ಸನ್ನ ಫ್ರೀಗೊಳಿಸಲಿಕ್ಕೆ, ನಿಮ್ಮ ದೇಹವನ್ನ ಬಿಡುಗಡೆ ಮಾಡಲಿಕ್ಕೆ. ಹಲ್ಲೆಲೂಯಾ. ಅದನ್ನು ಸ್ವೀಕರಿಸಲಿಕ್ಕೆ ಮನಸ್ಸಿರುವಂತವ್ರು ಮಾತ್ರ ಈ ಹಗಲು ವೇಳೆಯಲ್ಲಿ ಆಮೆನ್ ಆಮೆನ್ ಹಲ್ಲೆಲೂಯಾ. ಆ ಫ್ರೀಡಮ್ ಪ್ರತಿಯೊಬ್ಬರ ಒಳಗಡೆ ಈ ಹಗಲು ವೇಳೆಯಲ್ಲಿ ವ್ಯಾಪರಿಸಲಿ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ.
ಫಲವನ್ನು ಕೊಡಬೇಕೆಂಬುದಾಗಿ ಹೇಳಿದ್ರೆ ನಾವು ಮೊದಲು ಮಾಡಬೇಕಾಗಿರುವಂತ ಕಾರ್ಯ ಪರಿಶುದ್ಧಾತ್ಮನ ಮೂಲಕ ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಬೇಕು. ಅಲ್ಲಿ ಆಗ ಮಾತ್ರವೇ ನಾವು ಫಲ ಕೊಡ್ಲಿಕ್ಕೆ ಸಾಧ್ಯ. ಮತ್ತೊಂದು ಭಾಗವನ್ನ ನಾನು ಹೇಳಲಿಕ್ಕಾಗಿ ಬಯಸ್ತೇನೆ. ಫಲವನ್ನ ಕೊಡಬೇಕೆಂಬುದಾಗಿ ಹೇಳಿದ್ರೆ ನಾವು ಸರಿಯಾದ ಸ್ಥಳದಲ್ಲಿ ನೆಡಲ್ಪಟ್ಟುವವರಾಗಿರ್ಬೇಕು. ಒಂದು ವಾಕ್ಯವನ್ನು ಓದೋಣ. 1ನೇ ಕೀರ್ತನೆ ಅದರ 1ನೇ ಕೀರ್ತನೆ ಅಂದ್ರೆ ಕೀರ್ತನೆಗಳ 1ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ ಓದಿ. ಯಾವನು ದುಷ್ಟನ ಆಲೋಚನೆ ಅಂತ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಹಾಗಾದ್ರೆ ಫಲ ಕೊಡಬೇಕೆಂಬುದಾಗಿ ಹೇಳಿದ್ರೆ ನಾವು ಪ್ರಾಧಾನ್ಯವಾಗಿ ಮಾಡಬೇಕಾಗಿರುವಂತ ಒಂದು ಕಾರ್ಯ. ಹಲ್ಲೆಲೂಯ. ಇದು 2 ರೀತಿಯಲ್ಲಿ ಈ 2 ಪಾಯಿಂಟ್ ಅನ್ನು ಆ ಕಡೆ ಈ ಕಡೆ ನಾವು ಮಾಡ್ಕೊಳ್ಬಹುದು. ನಾನು ಆ ರೀತಿಯಲ್ಲಿ ಹೇಳ್ತಿರೋ ಕಾರಣ, ಯಾವನ ದುಷ್ಟರ ಆಲೋಚನೆ ಅಂತ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದೆ ಸರಿಯಾದ ಸ್ಥಳಕ್ಕೆ ಬಂದು ಸ್ಟೇ ಆಗ್ತಾರೋ, ಸ್ಥಿರವಾಗ್ತಾರೋ, ಅವ್ರು ಮಾತ್ರವೇ ಫಲ ಕೊಡ್ಲಿಕ್ಕೆ ಸಾಧ್ಯ. ನಾನು ಮತ್ತೆ ಹೇಳ್ತೇನೆ, ಈ ರೀತಿಯಲ್ಲಿ ಅವಾಯ್ಡ್ ಮಾಡಬೇಕಾದ ವಿಷಯಗಳನ್ನ ಅವಾಯ್ಡ್ ಮಾಡುವವರು ಮಾತ್ರವೇ ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೆಲೆಗೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯ. ಹಾಗಾದ್ರೆ ಮೊದಲನೇ ಪಾಯಿಂಟ್ ಕ್ರಿಸ್ತನಲ್ಲಿ ನೆಲೆಗೊಳ್ಳೋದಲ್ಲ. ಮೊದಲನೇ ಪಾಯಿಂಟ್ ಇವುಗಳಿಂದ ಬೇರ್ಪಡುವಂತದ್ದಾಗಿದೆ. ಇವುಗಳಿಂದ ಬೇರ್ಪಟ್ಟರೆ ಮಾತ್ರವೇ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಿಕ್ಕೆ ಸಾಧ್ಯ. ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೆಲೆಗೊಂಡು ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಓಕೆ, ನೀವು ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೆಲೆಗೊಂಡಿದ್ರೆ ಇದು ನಿಮಗೆ ಸೆಕೆಂಡ್ ಪಾಯಿಂಟ್ ಆಗಿದೆ. ಪುನಃ ಯಾಕೆ ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ನೀವು ಧರ್ಮ ನಿಂದಕರೊಡನೆ ಕೂತ್ಕೊಳ್ಬಾರದು? ಹಲೋ, ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂತ ನೀವು ದುಷ್ಟರ ಹಲ್ಲೆಲೂಯ ಆಲೋಚನೆ ಅಂತ ನಡೆಯಬಾರದು. ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂತ ನೀವು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ನೀವು ಧರ್ಮ ನಿಂದಕರೊಡನೆ ಕೂತ್ಕೊಳ್ಬಾರದು. ಎಷ್ಟು ಹೇಳೋದು ಅರ್ಥ ಆಗ್ತಾ ಇದೆ? ಹಾಗಿದ್ರೆ ಮಾತ್ರವೇ ನಾವು ಫಲ ಕೊಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಫಲವನ್ನ ಕೊಡಬೇಕೆಂಬುದಾಗಿ ಮನಸ್ಸುಳ್ಳಂತ ಯಾರಾದ್ರೂ ಇರೋದಾದ್ರೆ ಹಲ್ಲೆಲೂಯ. ಕೆಲವರು ಹೇಳ್ತಾರೆ, ಬ್ರದರ್ ಕಳೆದ ವಾರ ನಾನು ಭಯಂಕರ ಆತ್ಮಸಾನ್ನಿಧ್ಯವನ್ನ ಅನುಭವಿಸ್ತಾ ಇದ್ದೆ, ಕ್ರಿಸ್ತ ನನ್ನ ಜೊತೆಯಲ್ಲಿರೋದನ್ನ ಅನುಭವಿಸ್ತಾ ಇದ್ದೆ, ಆದ್ರೆ ಈ ವಾರ ಅದನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಬೇಲಿ ಹಾಕಬೇಕಾದ ವಿಷಯಗಳಿಗೆ ಬೇಲಿ ಹಾಕಲಿಕ್ಕೆ ನಮಗೆ ಸಾಧ್ಯವಾಗದೇ ಇರೋದ್ರಿಂದ, ದುಷ್ಟರ ಆಲೋಚನೆಯಂತೆ ಪಾಪಾತ್ಮರ ಮಾರ್ಗದಲ್ಲಿ ಧರ್ಮ ನಿಂದಕರೊಡನೆ ಎಲ್ಲೋ ನಾವು ಕೂತ್ಕೊಂಡಿದ್ದರಿಂದ, ಎಲ್ಲೋ ಹೋಗಿ ನಾವು ಅವೈಲೇಬಲ್ ಆಗಿದ್ದರಿಂದ ಆಗಿದೆ ನಾವು ಫಲ ಕೊಡ್ಲಿಕ್ಕೆ ಆಗದೆ ಇರುವಂತದ್ದು. ಈ ಹಗಲುಗಳಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿಯ ದೇವರ ಮಕ್ಕಳೇ, ನೀವು ಫಲ ಕೊಡ್ಲಿಕ್ಕೆ ಬಿಡದೆ ಇರುವಂತ ವಿಷಯ ನಿಮ್ಮ ಜೀವಿತದಲ್ಲಿ ಯಾವುದು ಎಂಬುದಾಗಿ ವಿವೇಚಿಸಿ ತಿಳ್ಕೊಂಡು ಅದರಿಂದ ಬೇರ್ಪಡ್ಲಿಕ್ಕೆ ಈ ಹಗಲುಗಳಲ್ಲಿ ನಿಮ್ಮೊಬ್ಬೊಬ್ಬರಿಗೂ ದೇವರು ತಾನೇ ಸಹಾಯ ಮಾಡಿ. ನಮ್ಮೊಬ್ಬೊಬ್ಬರಿಗೂ ದೇವರು ಸಹಾಯ ಮಾಡಲಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ಜೀವಿಸ್ತಾ ಇರೋದು ಒಂದು ಬೋನಸ್ ಅಲ್ಲಾಗಿದೆ. ಆ ರೀತಿಯಲ್ಲಿ ಹೇಳ್ತಾರಕ್ಕೆ ಕಾರಣ, 3 ವರ್ಷವಾದಾಗ ಮರ ಫಲವನ್ನ ಕೊಡ್ತಾ ಎಂಬುದಾಗಿ ನೋಡ್ಲಿಕ್ಕಾಗಿ ಬಂದಂತ ಯಜಮಾನನು ಇದು 3 ವರ್ಷ ಆದ್ರೂ ಫಲವನ್ನ ಕೊಟ್ಟಿಲ್ಲ. ಆ ಸಮಯದಲ್ಲಿ ಯಜಮಾನನು ಹೇಳಿದನು, ಈ ಮರವನ್ನ ಕಡಿದಾಕೋಣ. ಲೂಕನ ಬರೆಸುವಾರ್ತೆಯಲ್ಲಿ ಆಗಿದೆ ಅದಿರೋದು, ಈ ಮರವನ್ನ ಕಡಿದಾಕೋಣ. ಅವಾಗ ಆ ತೋಟಗಾರನು ಹೇಳಿದಂತ ಒಂದು ಮಾತು, ಇನ್ನು 1 ವರ್ಷ ಕೂಡ ಇದಕ್ಕೆ ಸಮಯವನ್ನು ಕೊಡೋಣ. ಆ ರೀತಿ ಅದೊಂದು ಸಮಯದಲ್ಲಾಗಿದೆ ನಾವಾಗಿರೋದು. ಎಷ್ಟೊತ್ತಿಗೆ ಅರ್ಥ ಆಗ್ತಾ ಇದೆ? ನಾವು ಜೀವಿಸ್ತಾ ಇರೋದೊಂದು ಬೋನಸ್ ಅಲ್ಲಿ ಆಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಕೃಪೆಯಲ್ಲಾಗಿದೆ ನಾವು ಜೀವಿಸ್ತಾ ಇರೋದು. ಆದ್ರೆ ಕಡಿದಾಕಲ್ಪಡುವಂತ ಮರಗಳಾಗಿ ನಾವು ಯಾರು ಕೂಡ ಮಾರ್ಪಡಬಾರದು. ಕಡಿಯಲ್ಪಡುವಂತ ಮರಗಳಾಗಿ ನಾವು ಯಾರು ಕೂಡ ಮಾರ್ಪಡಬಾರದು. ದೇವರು ನಮ್ಮ ಕುರಿತಾಗಿ ನಿರೀಕ್ಷಿಸ್ತಾ ಇದ್ದಾರೆ, ಇವನ ಫಲವನ್ನು ಇವತ್ತು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಫಲವನ್ನ ಕೊಡ್ಲಿಕ್ಕೆ ಆಗದೆ ಇರೋಕೆ ಕಾರಣ ಯಾವುದಾಗಿದೆ ಎಂಬುದಾಗಿ ತಿಳ್ಕೊಂಡು ಅದರಿಂದ ಬೇರ್ಪಟ್ಟು ಈ ವಾಕ್ಯದಲ್ಲೇ ನಾವು ಕಾಣೋ ಪ್ರಕಾರ, 1ನೇ ಕೀರ್ತನೆಯಲ್ಲಿ ಕಾಣೋ ಪ್ರಕಾರ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿದವರ ಮಕ್ಕಳೇ, ನಿಮ್ಮ ಆನಂದ ಪ್ರಿಯ ಭಾಷೆ ಹೇಳಿದ ಪ್ರಕಾರ ಸತ್ಯವೇದವನ್ನ ಓದೋದ್ರಲ್ಲಿ ಆಗಿದ್ರೆ ಮಾತ್ರವೇ ನೀವು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ ಎಂಜಾಯ್ಮೆಂಟ್, ಹಲ್ಲೆಲೂಯ, ವಾಕ್ಯವನ್ನು ಓದೋದ್ರಲ್ಲಿ ಆಗಿದ್ರೆ ಮಾತ್ರವೇ ನಮಗೆ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ.
ಹಲ್ಲೆಲೂಯ. ಈ ವಾಕ್ಯವನ್ನು ಓದ್ಲಿಕ್ಕೆ ನಮಗೆ ಸಮಯ ಸಿಗ್ತಾ ಇಲ್ಲ ಅಂದ್ರೆ ಮತ್ತೆ ಯಾವ ವಿಶ್ವಾಸಿಗಳು ನಾವು? ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಮಗೆ ಆನಂದ ಪಡ್ಲಿಕ್ಕೆ ಆಗದೆ ಇದ್ರೆ ಏನು ವಿಶ್ವಾಸಿಗಳು ನಾವು? ನಾವು ಈ ವಾಕ್ಯದಲ್ಲಿ ಆನಂದ ಪಡುವಂತ ಹಂತಕ್ಕೆ ಬರುವಾಗ ಮಾತ್ರವೇ ನಾವು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ಪ್ರಾಧಾನ್ಯವಾದ ಮತ್ತೊಂದು ವಿಷಯವನ್ನು ಹೇಳಿ ನನ್ನ ಸಂದೇಶವನ್ನು ನಾನು ಮುಕ್ತಾಯಗೊಳಿಸಲಿಕ್ಕಾಗಿ ಬಯಸ್ತೇನೆ. ಒಂದು ವಾಕ್ಯವನ್ನು ಓದೋಣ. 92ನೇ ಕೀರ್ತನೆ. ಥ್ಯಾಂಕ್ ಯು ಫಾರ್ ದಿಸ್. ಅದರ 13-14. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಆ ವಾಕ್ಯವನ್ನು ಗಮನಿಸಿರಿ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಪ್ರಾಧಾನ್ಯವಾಗಿ ನಮಗೆ ಸಂಬಂಧ ಬೇಕಾಗಿರುವಂಥದ್ದು, ನಾವು ನೆಲೆಗೊಳ್ಳಬೇಕಾಗಿರುವಂಥದ್ದು ಮೊದಲದಾಗಿ ಕ್ರಿಸ್ತನಲ್ಲಾಗಿ. ಕ್ರಿಸ್ತನಲ್ಲಿ ನೆಲೆಗೊಂಡ್ರೆ ಮಾತ್ರವೇ ನಾವು ಫಲ ಕೊಡ್ಲಿಕ್ಕೆ ಸಾಧ್ಯ. ಎರಡನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ವಿಷಯ, ನಮ್ಮ ಫೆಲೋಶಿಪ್ ಸರಿಯಾಗಿರ್ಬೇಕು, ಅಥವಾ ಬೇರ್ಪಡಬೇಕಾದ ವಿಷಯಗಳಿಂದ ನಾವು ಬೇರ್ಪಡಬೇಕು. ಮೂರನೇದಾಗಿ ನಾವು ಕಾಣ್ತಾ ಇರುವಂತ ಒಂದು ವಿಷಯ, ಆಲಯದಲ್ಲಿ ಒಂದು ಸರಿಯಾದ ಕನೆಕ್ಷನ್ ನಮಗಿರಬೇಕು. ಹಲೋ, ಹಲ್ಲೆಲೂಯಾ. ದೇವರ ಆಲಯದೊಂದಿಗೆ ಒಂದು ಸರಿಯಾದ ಸಂಬಂಧ ಉಳ್ಳವರಾಗಿ ನಾವು ಮಾರ್ಪಡಬೇಕು. ಹಾಗಿದ್ರೆ ಮಾತ್ರವೇ ನಾವು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ನಮಗ್ ದೇವರಿದ್ದಾರೆ, ನಮಗೆ ಆಲಯ ಏನಕ್ಕೆ, ಈ ರೀತಿಯಲ್ಲಿ ಹೇಳುವವರು ಎಂದಿಗೂ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅವರು ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಇದೆ, ಸಭೆ ಏನಕ್ಕೆ ಎಂಬುದಾಗಿ ಹೇಳುವಂತವ್ರು ಎಂದಿಗೂ ಫಲ ಕೊಡ್ಲಿಕ್ಕೆ ಆಗಲ್ಲ. ಸಭೆ ಇಲ್ಲದೆ ಇರುವಂತ ಕ್ರಿಸ್ತನು ಅದು ಯಾವ ಕ್ರಿಸ್ತನು ಅನ್ನೋದಾಗಿದೆ ನನ್ನ ಸಂಶಯ. ಯಾಕಂದ್ರೆ ಕ್ರಿಸ್ತನು ಸಮುದಾಯಕ್ಕೆ ತಲೆಯಾಗಿದ್ದಾನೆ ಅಂತ ಅಲ್ಲ ಬರ್ತಿರೋದು, ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. ಆಗಿರೋದಾದ್ರೆ ನಾವು ಫಲವನ್ನು ಕೊಡುವವರಾಗಿರ್ಬೇಕೆಂಬುದಾಗಿ ಹೇಳಿದ್ರೆ ಆಲಯದೊಂದಿಗೆ ಅಥವಾ ಸಭೆಯೊಂದಿಗೆ ಒಂದು ಸರಿಯಾದ ಕನೆಕ್ಷನ್, ಆಲಯದಲ್ಲಿ ನೆಡಲ್ಪಟ್ಟಂತ, ಆಲಯದ ಆ ಒಂದು ಅಳತೆಯಲ್ಲಿ ನೆಡಲ್ಪಟ್ಟಂತ ಸಸಿಗಳಾಗಿ ನಾವು ಮಾರ್ಪಟ್ರೆ ಮಾತ್ರವೇ ನಾವು ಫಲವನ್ನು ಕೊಡುವಂತ ವೃಕ್ಷಗಳಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಇರುವಂತವರು ಒಂದು ದಿನದಲ್ಲಿ ಬಾಡಿ ಹೋಗಲ್ಲ, ಮುಪ್ಪಿನಲ್ಲೂ ಅವರು ಫಲ ಕೊಡ್ತಾರೆ. ಹಲ್ಲೆಲೂಯಾ. ಮುಪ್ಪಿನಲ್ಲೂ ಅವರು ಫಲ ಕೊಡ್ತಾರೆ, ಮುಪ್ಪಿನಲ್ಲೂ ಅವರು ಫಲ ಕೊಡ್ತಾರೆ. ಕಳೆದ ವಾರ ನಾವು ಕೇಳಿದಂತ ಸಂದೇಶದ ಪ್ರಕಾರ ಮೋಶೆ ಸಾಯುವಾಗಲೂ ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಲಿಲ್ಲ. ಮುಪ್ಪಿನಲ್ಲೂ ಫಲ ಕೊಡೋದು ಎಂಬುದಾಗಿ ಹೇಳಿದ್ರೆ ಅದಾಗಿದೆ. ಆದ್ರೆ ಏಲಿ ಪುರೋಹಿತನ ಕುರಿತಾಗಿ ನಾವು ನೋಡ್ತೇವೆ, ಅವನ ಕಣ್ಣುಗಳು ದಿನದಿಂದ ದಿನಕ್ಕೆ ಮೊಬ್ಬಾಗುತ್ತಾ. ಆ ಕಣ್ಣು ಎಂಬುದಾಗಿ ಹೇಳುವಂಥದ್ದು ಅವನ ಶಾರೀರಿಕವಾದ ಕಣ್ಣು ಮಾತ್ರವಲ್ಲ, ದರ್ಶನ ನಷ್ಟಪಟ್ಟೋಯ್ತು, ಅಭಿಷೇಕ ನಷ್ಟಪಟ್ಟೋಯ್ತು, ಆ ಉತ್ಸಾಹ ನಷ್ಟಪಟ್ಟೋಯ್ತು, ಎಲ್ಲವನ್ನ ನಷ್ಟಪಟ್ಟಂತ ಒಂದು ಅನುಭವವಾಗಿದೆ ಅದು. ಆದ್ರೆ ಮುಪ್ಪಿನಲ್ಲೂ ಫಲ ಕೊಡುವಂತವರಾಗಿ ನಾವು ಮಾರ್ಪಡಬೇಕೆಂಬುದಾಗಿ ಹೇಳಿದ್ರೆ ಆಲಯದೊಂದಿಗೆ ಒಂದು ಒಳ್ಳೆಯ ಸಂಬಂಧ ಉಳ್ಳವರಾಗಿ, ದೇವರ ಸಾನ್ನಿಧ್ಯದೊಂದಿಗೆ ಒಂದು ಒಳ್ಳೆಯ ಸಂಬಂಧ ಉಳ್ಳವರಾಗಿ, ಮೊದಲಾಗಿ ಕ್ರಿಸ್ತನೊಂದಿಗೆ ಒಂದು ಒಳ್ಳೆಯ ಸಂಬಂಧ ಉಳ್ಳವರಾಗಿ, ಪಾಪಾತ್ಮರ ಮಾರ್ಗದಲ್ಲಿ ದುಷ್ಟರೊಂದಿಗೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದ ಆ ಒಂದು ಅನುಭವಕ್ಕೆ ಬಂದು ಆಲಯದೊಂದಿಗೆ ಒಂದು ಒಳ್ಳೆಯ ಸಂಬಂಧ ಉಳ್ಳವರಾಗಿ ನಾವು ಮಾರ್ಪಟ್ರೆ ಮಾತ್ರವೇ ನಾವು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ಈ ಹಗಲು ವೇಳೆಯಲ್ಲಿ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರೀತಿಯದವರ ಮಕ್ಕಳೇ, ಆ ಫಲ ಎಂಬುದಾಗಿ ಹೇಳಿದ್ರೆ ಕ್ರಿಸ್ತನು ನಮ್ಮಿಂದ ಪ್ರಕಟವಾಗುವಂತದ್ದಾಗಿದೆ. ಕ್ರಿಸ್ತನು ನಮ್ಮಿಂದ ಪ್ರಕಟವಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಎಷ್ಟೋ ಜನರು ಕಾಯ್ತಾ ಇದ್ದಾರೆ ಆ ಕ್ರಿಸ್ತನನ್ನ ನೋಡ್ಲಿಕ್ಕೆ. ಈ ಕಾಲಘಟ್ಟದಲ್ಲಿ ಆ ಕ್ರಿಸ್ತನನ್ನ ತೋರಿಸಿಕೊಡೋಣ. ಎಷ್ಟೋ ಜನರಿಗೆ ಯೇಸು ಸ್ವಾಮಿ ಒಳ್ಳೆ ದೇವರಂತೆ ಎಂಬುದಾಗಿ ಮಾತ್ರ ಗೊತ್ತು, ಆದ್ರೆ ಆ ಯೇಸು ಸ್ವಾಮಿಯನ್ನ ನಮ್ಮಿಂದ ಅವರಿಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಾದ ಒಂದು ಫಲ, ಆ ರೀತಿಯಲ್ಲಿ ಕ್ರಿಸ್ತನು ನಮ್ಮಲ್ಲಿ ಫಲವಾಗುವಂತ ಅನುಭವ ಬರುವಾಗ ಅದಾಗಿದೆ ಸುವಾರ್ತೆ. ಹಲ್ಲೆಲೂಯಾ, ಅದಾಗಿದೆ ಸುವಾರ್ತೆ. ಆ ರೀತಿಯಲ್ಲಿ ಸುವಾರ್ತಿಕರುಗಳಾಗಿ ಮಾರ್ಪಡ್ಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಎಷ್ಟು ಜನ ಅದಕ್ಕಾಗಿ ಬಯಸುವಂತವರಿದ್ದೀರಾ? ನಮ್ಮ ಜೀವಿತ ಒಂದು ಸುವಾರ್ತೆಯಾಗಿ ಮಾರ್ಪಡೋದು ಈ ರೀತಿಯಲ್ಲಾಗಿದೆ. ಈ ಮೂರು ವಿಷಯಗಳು ಈ ಹಗಲು ವೇಳೆ ನಿಮ್ಮ ಧ್ಯಾನವಾಗಿ ಮಾರ್ಪಡಲಿ. ನಾನು ಹೆಚ್ಚಿನ ಸಮಯ ಮುಂದುವರಿಸಲಿಕ್ಕಾಗಿ ಬಯಸುವುದಿಲ್ಲ. ಅನುಗ್ರಹಿಸಲ್ಪಟ್ಟಂತ ಆಲೋಚನೆಗಳು ಈ ಹಗಲು ವೇಳೆ ನೀವು ಕೇಳಿದ್ದೀರಿ.
ಇದು ನಿಮ್ಮ ಧ್ಯಾನವಾಗಿ ಮಾರ್ಪಡಲಿ. ನಾನು ಮತ್ತೆ ಹೇಳ್ತೇನೆ, ಇದು ನಿಮ್ಮ ಧ್ಯಾನವಾಗಿ ಮಾರ್ಪಡಲಿ. ಆಗ ನಿಮ್ಮಿಂದ ಫಲ ಹೊರಗಡೆ ಬರುತ್ತದೆ. ಧ್ಯಾನದಲ್ಲಿ ಭಯಂಕರ ಶಕ್ತಿ ಇದೆ. There is so much of power in meditation. ಧ್ಯಾನ ಮಾಡೋದ್ರಲ್ಲಿ ಭಯಂಕರ ಶಕ್ತಿ ಇದೆ. ಹಲ್ಲೆಲೂಯಾ. ಆದ್ರೆ ಧ್ಯಾನ ಮಾಡುವುದು ದೇವರ ವಾಕ್ಯವಾಗಿರಬೇಕು. ಧ್ಯಾನ ಮಾಡೋದ್ರಲ್ಲಿ ಭಯಂಕರ ಶಕ್ತಿ ಇದೆ ಎಂಬುದಾಗಿ ಹೇಳಲಿಕ್ಕೆ ಒಂದು ಕಾರಣ, ನಾನೊಂದು ವಾಕ್ಯವನ್ನು ತೋರಿಸಿ ನಾನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. 39ನೇ ಕೀರ್ತನೆ ಅದ್ರ 3ನೇ ವಾಕ್ಯ. ನನ್ನ ಹೃದಯದಲ್ಲಿ 1ನೇ ವಾಕ್ಯದಿಂದ ನೋಡಿ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಎಂದು ಅಂದುಕೊಂಡೆನು. ನಾನು ಮೌನವಾಗಿದ್ದೆನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು. ಆದರೆ ನನ್ನ ಸಂಕಟವು ಹೆಚ್ಚಿತು, ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು. ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯುರಿ. ಸಾಕು. ಆ 3ನೇ ವಾಕ್ಯ ನೋಡ್ರಿ. ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು. ಮೇಲಿನ ವಾಕ್ಯದಲ್ಲಿ ನೋಡ್ಕೊಂಡು ಬರುವಾಗ ಅವನ ಸುತ್ತಲೂ ಇರುವಂತ ಅನುಭವ ಎಂಬುದಾಗಿ ಹೇಳುವಂಥದ್ದು, ದುಷ್ಟರು ನನ್ನ ಮುಂದೆ ಇದ್ದಾರೆ, ಅವ್ರು ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಿದ್ದಾರೆ. ಆದ್ರೆ ನಾನ್ ಬಾಯಿ ಬಿಟ್ಟು ಏನು ಮಾತಾಡದೇ ಇರೋಕ್ಕೋಸ್ಕರ ನಾನು ಬಾಯಿಗೆ ಬೀಗ ಹಾಕೊಂಡಿದ್ದೇನೆ, ಕುಕ್ಕೆ ಹಾಕೊಂಡಿದ್ದೇನೆ ಎಂಬುದಾಗೆಲ್ಲ ನಾವಿದನ್ನು ಹೇಳ್ತಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಒಂದು ಭಾಗವನ್ನ ಮಾತ್ರ ನಾವಲ್ಲಿ ಗಮನಿಸೋಣ. ಅವರು ಮಾತನಾಡುವಾಗ ನಾನು ಮಾತನಾಡದೆ, ಅವರು ಚಾಡಿ ಹೇಳುವಾಗ ನಾನು ಚಾಡಿ ಹೇಳಿದೆ. ನಾನು ಮಾಡಿದಂತ ಒಂದು ಕಾರ್ಯ, ನಾನು ಧ್ಯಾನಿಸ್ತಾ ಇದ್ದೆ. ಈ ವಾಕ್ಯದಲ್ಲಿ ಬರೆದಿರೋದು ಯೋಚಿಸ್ತಾ ಇದ್ದೆ ಅಂತ. ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು ಅಂತಾಗಿದೆ ಈ ವಾಕ್ಯದಲ್ಲಿ ಬರೆದಿರೋದು. ಅದೇ ಯಥಾರ್ಥವಾಗಿ ಅದರ ಅರ್ಥ ಇಂಗ್ಲಿಷ್ ಭಾಷಾಂತರದಲ್ಲಿ ಮೆಡಿಟೇಷನ್ ಅಂತ ಆಗಿದೆ. ನಾವು ನೋಡೋದು ಥಿಂಕಿಂಗ್ ಅಂತಲ್ಲ, ಯೋಚನೆ ಮಾಡೋದು ಅಂತಲ್ಲ, ಮೆಡಿಟೇಟ್ ಮಾಡ್ತಿದ್ದೆ ಅಂತ. ಏನ್ ಮಾಡ್ತಿದ್ದೆ? ನಾನು ಧ್ಯಾನಿಸ್ತಾ ಇದ್ದೆ. ಸುತ್ತಲಿರೋರು ಏನೇನೋ ಮಾತಾಡ್ತಾ ಇದ್ರು, ಆದ್ರೆ ನಾನ್ ಮಾತ್ರ ಧ್ಯಾನಿಸ್ತಾ ಇದ್ದೆ. ಸುತ್ತಲಿರೋರು ಚಾಡಿ ಹೇಳ್ತಾ ಇದ್ರು, ಆದ್ರೆ ನಾನ್ ಮಾತ್ರ ಧ್ಯಾನಿಸ್ತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಹುತೇಕ ನನ್ನ ಸಮಯ ನಾನು ನಿಶ್ಶಬ್ದನಾಗಿರೋದಕ್ಕೆ ಇತ್ತೀಚಿನ ಸಮಯದಲ್ಲಿ ಹೆಚ್ಚು ಬಯಸ್ತಾ ಇದ್ದೇನೆ. ಅದಕ್ಕೆ ಕಾರಣ, ಅದರ ಸೀಕ್ರೆಟ್ ಇದಾಗಿದೆ, ಧ್ಯಾನಿಸುವಾಗಿದೆ ಬೆಂಕಿ ಉರಿಯೋದು. ಹಲ್ಲೆಲೂಯಾ. ಈ ಹಗಲು ವೇಳೆಲ್ಲ ಆ ರೀತಿಯಾದ ಬೆಂಕಿ ಅನುಭವಕ್ಕೆ ಬರ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಮಾತಾಡಿ ಬೆಂಕಿ ಕಳ್ಕೊಡುವಂತ ಅನುಭವ ಅಲ್ಲ, ಧ್ಯಾನಿಸಿ ಬೆಂಕಿಯನ್ನು ವೃದ್ಧಿಸುವಂತ ಒಂದು ಅನುಭವ. ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮಾತಾಡಿ ಬೆಂಕಿಯನ್ನು ಕಳ್ಕೊಳ್ಳುವಂತ ಒಂದು ಅನುಭವ ಅಲ್ಲ, ಧ್ಯಾನಿಸಿ ಏನನ್ನ? ದೇವರ ವಾಕ್ಯವನ್ನ ಧ್ಯಾನಿಸಿ, ದೇವರ ಜೀವವುಳ್ಳ ವಾಕ್ಯವನ್ನ ಮೆಡಿಟೇಟ್ ಮಾಡ್ತಾ ಬೆಂಕಿಯಲ್ಲಿ ಉರಿಯುವುದಕ್ಕೆ ದೇವರು ತಾನೇ ಈ ಶಬ್ದವನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡದೆ ಮಾತಾಡುವ 100 ಮಾತುಗಳಿಗಿಂತಲೂ ಧ್ಯಾನಿಸಿ ಮಾತಾಡುವ ಒಂದು ಮಾತು, ದಟ್ಸ್ ವೆರಿ ಪವರ್ಫುಲ್. ಅದು ಭಯಂಕರ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಮಾತಾಡೋಕೆ ಇಷ್ಟಪಡುವಂತ ಯಾರಾದ್ರೂ ಇಲ್ಲಿದ್ದೀರಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದ್ರೆ ದಾವೀದನು ಹೇಳ್ತಿದ್ದಾನೆ, ನಾನು ಧ್ಯಾನಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು. 1ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನೆಷ್ಟೋ ಧನ್ಯನು. ಅಂತ ಮರು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡೋದಿಲ್ಲ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಫಲ ಉಳ್ಳವರಾಗಿ ಮಾರ್ಪಡಬೇಕೆಂಬುದಾಗಿ ಹೇಳಿದ್ರೆ, ಈ ರೀತಿಯಲ್ಲಿ ನೀವು ಫಲ ಉಳ್ಳವರಾಗಿ ಮಾರ್ಪಡುವಾಗ, ಅಲ್ಲಿ 1ನೇ ಪಾಯಿಂಟ್, ನಾವು ಧ್ಯಾನಿಸಿದ ಕ್ರಿಸ್ತನಲ್ಲಿ ನೆಲೆಗೊಳ್ಳುವಾಗ ನಾವು ಫಲ ಕೊಡುತ್ತೇವೆ. 2ನೇದಾಗಿ ಸಪರೇಷನ್ ಅಲ್ಲಿ ನಾವು ಫಲ ಕೊಡುತ್ತೇವೆ. 3ನೇದಾಗಿ ದೇವರ ಆಲಯದೊಂದಿಗೆ ಕನೆಕ್ಷನ್ ಆಗುವಾಗ ನಾವು ಫಲ ಕೊಡುತ್ತೇವೆ. ಮತ್ತೊಂದು, ಧ್ಯಾನಿಸುವಾಗ ನಾವು ಫಲ ಕೊಡುತ್ತೇವೆ. ದೇವರ ವಾಕ್ಯವನ್ನ ಧ್ಯಾನಿಸುವಾಗ, ಆ ಧ್ಯಾನಿಸಿ ಅದರಲ್ಲಿ ಎಂಜಾಯ್ ಮಾಡುವಾಗ, ಹಲ್ಲೆಲೂಯಾ, ಧ್ಯಾನಿಸಿ ಅದರಲ್ಲಿ ಎಂಜಾಯ್ ಮಾಡುವಾಗ, ಆ ರೀತಿಯಾದ ಜೀವಿತ ಶೈಲಿಗೆ ಇಲ್ಲಿರುವಂತ ಪ್ರತಿಯೊಬ್ಬರು ಬರಲಿ. ದೇವರ ವಾಕ್ಯವನ್ನ ಧ್ಯಾನಿಸಿ ಎಂಜಾಯ್ ಮಾಡುವಂತ ಒಂದು ಅನುಭವ, ದೇವರ ವಾಕ್ಯವನ್ನ ಧ್ಯಾನಿಸಿ ಎಂಜಾಯ್ ಮಾಡುವಂತ ಒಂದು ಅನುಭವ.
ಆ ರೀತಿಯಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆದ್ರೆ ಬ್ಯೂಸ್ ಪಾಸ್ ಹೇಳಿದ ರೀತಿಯಲ್ಲೇ ಆದಿಕಾಂಡದಲ್ಲಿ ಓದ್ಲಿಕ್ಕೆ ಪ್ರಾರಂಭಿಸಿದ್ರೆ ಪ್ರಕಟಣೆಯಲ್ಲಿ ನಿಲ್ಲಿಸ್ಬೇಕು. ಆ ರೀತಿಯಾಗಿ ನೀವು ಬೈಬಲ್ ಅನ್ನ ಪ್ರೀತಿಸಲಿಕ್ಕೆ ನೀವು ಪ್ರಾರಂಭಿಸ್ತೀರ. ಹಲ್ಲೆಲೂಯ, ಹಲ್ಲೆಲೂಯ. ಕಳೆದ ದಿನಮಾನಗಳಲ್ಲಿ ಪಾಸ್ಟರ್ ಬೆನ್ನಿಹಿನ್ ಅವರು ಈ ರೀತಿಯಲ್ಲಿ ಮಾತನಾಡುವುದನ್ನು ಗಮನಿಸ್ತಾ ಇದ್ದೆ. ಅವರು ಹೇಳಿದ್ರು, ಐ ರೀಡ್ 3 times per year ದ ಬೈಬಲ್. ವರ್ಷದಲ್ಲಿ 3 ಸಲ, 4 ತಿಂಗಳಿಗೆ ಒಂದ್ಸಲ ಬೈಬಲ್ ಅನ್ನು ಓದಿ ಮುಕ್ತಾಯಗೊಳಿಸ್ತಾ ಇದೆ. ಅದನ್ನ ಸರಿಯಾಗಿ ಕೇಳಿದಾಗ ನನ್ನ ಒಳಗಡೆ ಒಂದು ಉತ್ತೇಜನ ಉಂಟಾಯ್ತು ಸತ್ಯವೇದವನ್ನು ಓದ್ಲಿಕ್ಕೆ. ಅಷ್ಟು ಬ್ಯುಸಿ ಇರುವಂತ ಮನುಷ್ಯನಿಗೆ ಈ ರೀತಿಯಲ್ಲಿ ಓದ್ಲಿಕ್ಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಬ್ಯುಸಿ ಅಲ್ಲ. ಹಲೋ, ಆ ರೀತಿಯಲ್ಲಿ ದೇವರ ವಾಕ್ಯವನ್ನ ಪ್ರೀತಿಸುವಂತ ಒಂದು ಅನುಭವಕ್ಕೆ ಬಂದು ಅದನ್ನ ಧ್ಯಾನಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ. ಆಗ ನೀವು ಬಾಯಿಗಳಂತೆ ಅದು ಪ್ರೈಸ್ ಲೋಡ್ ಹೇಳುವಾಗಲೇ ಬೆಂಕಿ ಉರಿತದೆ, ನೀವು ಸ್ತೋತ್ರ ಹೇಳುವಾಗಲೇ ಬೆಂಕಿ ಉರಿತದೆ. 1 ಗಂಟೆ ಪ್ರಸಂಗ ಬೇಕಾಗಿಲ್ಲ, ಒಂದು 10 ನಿಮಿಷವೋ 1 ನಿಮಿಷವೋ ನೀವು ಮಾತನಾಡುವಂತ ವಿಷಯಗಳಲ್ಲಿ ಬೆಂಕಿ ಉರಿಯುತ್ತದೆ. ಬೆಂಕಿ ಉರಿತದೆ ಎಂಬ ಮಾತಿನ ಅರ್ಥ ಬೆಂಕಿಯಾಗಿರುವಂತ ಪರಿಶುದ್ಧಾತ್ಮನು ನಿಮ್ಮ ಮೂಲಕವಾಗಿ ಫಲವಾಗಿ ಹೊರಗಡೆ ಬರ್ಲಿಕ್ಕೆ ಆರಂಭಿಸುತ್ತಾನೆ, ಫಲವಾಗಿ ಹೊರಗಡೆ ಬರ್ಲಿಕ್ಕೆ ಆರಂಭಿಸುತ್ತಾನೆ. ಆ ರೀತಿಯಾದ ಒಂದು ಅನುಭವಕ್ಕೆ ಈ ಹಗಲು ವೇಳೆಯಲ್ಲಿ ಇಲ್ಲಿರುವಂತ ಪ್ರತಿಯೊಬ್ಬರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬರುವುದಕ್ಕೆ ದೇವರ ಆತ್ಮನ ಪ್ರತಿಯೊಬ್ಬರಿಗೂ ಸಹಾಯ ಮಾಡಲಿ. ಆ ಬೆಂಕಿ ನಿಮ್ಮ ಒಳಗಡೆಯಿಂದಲೇ ಉತ್ಪತ್ತಿಯಾಗಲಿ. The fire of God produced by yourself. ಪರಿಶುದ್ಧಾತ್ಮನ ಹಲ್ಲೆಲೂಯಾ ಬೆಂಕಿ ನಮ್ಮ ಒಳಗಡೆಯಿಂದಲೇ ಉತ್ಪತ್ತಿಯಾಗಲಿ, ನಮ್ಮ ಒಳಗಡೆಯಿಂದಲೇ ಉತ್ಪತ್ತಿಯಾಗಲಿ. The Holy Spirit is inside of you. ಆ ಪರಿಶುದ್ಧಾತ್ಮ ನಿಮ್ಮ ಒಳಗಡೆಯೇ ಇದ್ದಾನೆ, ಆ ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದಾನೆ. ಆದ್ರೆ ನಾವು ಮಾಡಬೇಕಾಗಿರುವಂತ ಒಂದೇ ಒಂದು ಕಾರ್ಯ, ಧ್ಯಾನಿಸಲಿಕ್ಕೆ ಆರಂಭಿಸಬೇಕು. ಕ್ರಿಸ್ತನಲ್ಲಿ ನೆಲೆಗೊಂಡು ಬೇರ್ಪಡಬೇಕಾದ ವಿಷಯಗಳಿಂದ ಬೇರ್ಪಟ್ಟು ಹಲ್ಲೆಲೂಯಾ ಆಲಯದಲ್ಲಿ ಸಂಬಂಧವುಳ್ಳವರಾಗಿದ್ದು ಧ್ಯಾನಿಸಲಿಕ್ಕೆ ಆರಂಭಿಸುವಾಗ ನಮ್ಮೊಳಗಡೆ ಇರುವಂತ ಪರಿಶುದ್ಧಾತ್ಮನು ಒಂದು ಬೆಂಕಿಯಾಗಿ ನಮ್ಮಿಂದ ವ್ಯಾಪರಿಸಲಿಕ್ಕೆ ಆರಂಭಿಸುತ್ತಾನೆ. ಅದು ನಮ್ಮ ಮಾತುಗಳಲ್ಲಿ ಮಾತ್ರವಲ್ಲ, ನಮ್ಮ ನೋಟದಲ್ಲೂ ಆ ಬೆಂಕಿ ಇದೆ. ನಮ್ಮ ಮಾತುಗಳಲ್ಲಿ ಮಾತ್ರವಲ್ಲ, ನಮ್ಮ ನೋಟದಲ್ಲಿ ಆ ಬೆಂಕಿ ಇದೆ. ನಮ್ಮ ಮಾತಿನಲ್ಲಿ ಮಾತ್ರ ಅಲ್ಲ, ನಮ್ಮ ಸ್ಪರ್ಶನೆಯಲ್ಲಿ ಆ ಬೆಂಕಿ ಇದೆ. ಧ್ಯಾನಿಸುವವರಾಗಿ ಮಾರ್ಪಡೋದಾದ್ರೆ ಹಲ್ಲೆಲೂಯಾ, ದೇವರ ವಾಕ್ಯವನ್ನ ಧ್ಯಾನಿಸುವವರಾಗಿ ಮಾರ್ಪಡೋದಾದ್ರೆ ಆ ಬೆಂಕಿ ಹಲ್ಲೆಲೂಯಾ ಆ ಪರಿಶುದ್ಧಾತ್ಮನು ನಿಮ್ಮ ಮೂಲಕವಾಗಿ ಪ್ರಕಟವಾಗಲಿಕ್ಕೆ ಆರಂಭಿಸುತ್ತಾನೆ. ಆ ರೀತಿಯಲ್ಲಿ ಫಲವುಳ್ಳವರಾಗಿ ಮಾರ್ಪಡ್ಲಿಕ್ಕೆ ಈ ಹಗಲು ವೇಳೆಯಲ್ಲಿ ಶಬ್ದವನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡಲಿ. ಶಕರಬ ಲದೇರೆ ಸ್ಮರಾಜನಾದಿಯಾತನ ಗಂಡಗ ಜುಡವಲ್ಲ ಗದರಗ ಸ್ಮರಾಜನಾದಿಯಾತನ ಗಂಡಗ. ಹಲ್ಲೆಲೂಯಾ, ನಮ್ಮ ಧ್ಯಾನ ಅವರು ಇವರು ಹೇಳಿದ ಮಾತಲ್ಲ, ನಮ್ಮ ಧ್ಯಾನ ಕಳೆದ ವರ್ಷ ನಡೆದಂತ ವಿಷಯವಲ್ಲ, ನಮ್ಮ ಧ್ಯಾನ ಕಳೆದ ವರ್ಷ ನೋಡಿದಂತ ಫಿಲಂ ಅಲ್ಲ, ನಮ್ಮ ಧ್ಯಾನ ಅವರಿವರು ನಮಗೆ ಮಾಡಿದಂತ ವಿಷಯಗಳಲ್ಲ. ನಮ್ಮ ಧ್ಯಾನ ದೇವರ ವಾಕ್ಯವಾಗಲಿ. ನಾವು ರೋಗಿಗಳಾಗ್ತಾ ಇರೋಕ್ಕೆ ಕಾರಣ ಇವರು ನಮಗೆ ವಿರುದ್ಧವಾಗಿ ಮಾಡದನ್ನ ನೆನೆಸ್ಕೊಂಡು ಈ ರೀತಿಯಲ್ಲಿ ಮೆಡಿಟೇಟ್ ಮಾಡ್ತಾ ಕೂತಿದ್ದೇವೆ. ನಾವು ರೋಗಿಗಳಾಗ್ತಾ ಇರೋಕ್ಕೆ ಕಾರಣ ಕಳೆದ ವರ್ಷ ನಡೆದಂತ ಕಹಿಯಾದ ಘಟನೆಗಳನ್ನ ಇನ್ನೂ ಧ್ಯಾನ ಮಾಡ್ತಾ ಇದ್ದೇವೆ. ಇನ್ನು ಅದನ್ನ ಧ್ಯಾನ ಮಾಡ್ಲಿಕ್ಕಿರುವಂತ ಸಮಯವಲ್ಲ, ಕರ್ತನ ಬರುವಿಕೆ ಸಮೀಪವಾಯಿತು. ದೇವರ ವಾಕ್ಯವನ್ನ ಧ್ಯಾನಿಸೋಣ. ಶಖರಬಾಲ ಧುರಗಣಗ ವೈಡಜಾಲಗ ಜುಡಬಲಗದರಗ ಸ್ಮರಾಜನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಳೆದ ವರ್ಷದ ಕಹಿತನಗಳು ನೀಗಲಿ, ಕಳೆದ ತಿಂಗಳಿನ ಕಹಿಯಾದ ಅನುಭವಗಳು ನೀಗಲಿ, ಆ ಕಹಿಯಾದ ನೆನಪುಗಳು ನಮ್ಮಿಂದ ನೀಗಲಿ. ಒಳ್ಳೆ ನೆನಪು ನಿಮ್ಮೊಳಗಡೆ ವ್ಯಾಪರಿಸಲಿ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿರಿ. ಒಳ್ಳೆತನ ಯಾವುದು? ದೇವರ ವಾಕ್ಯವೇ ಒಳ್ಳೆಯದು. ಅದರಿಂದ ಇನ್ನುಳಿದದನ್ನೆಲ್ಲ ಸೋಲಿಸಿರಿ. ಎಷ್ಟು ಅದಕ್ಕೆ ಮನಸ್ಸುಳ್ಳವರಾಗಿದ್ದೇವೆ? ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಇನ್ನುಳಿದ ಎಲ್ಲವನ್ನ ಸೋಲಿಸಿರಿ, ರೋಗವನ್ನ ಸೋಲಿಸಿರಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಧ್ಯಾನಿಸಲಿಕ್ಕೆ ಪ್ರಾರಂಭಿಸುವಾಗ ನಿಮ್ಮ ರೋಗಗಳು ಸೋತು ಹೋಗುತ್ತವೆ. ಹಲ್ಲೆಲೂಯಾ. ನಿಮ್ಮ ಸಾಲಗಳು ಸೋತು ಹೋಗುತ್ತವೆ, ನಿಮ್ಮ ಕೊರತೆಗಳು ಸೋತು ಹೋಗುತ್ತವೆ. ಯೇಸುವಿನ ಅಧಿಕಾರವನ್ನ ನಾಮದಲ್ಲಿ ಹಗಲು ವೇಳೆಯಲ್ಲಿ ಅಸಾಧಾರಣವಾದ ರೋಗ ಸೌಖ್ಯಗಳು ನಡೆಯಲಿ, ಕೊರತೆಗಳು ನೀಗಲಿ, ಶೂನ್ಯತೆಗಳು ನೀಗಲಿ, ಸಾಲದ ಭಾರಗಳು ನೀಗಲಿ, ಇಕ್ಕಟ್ಟಿನ ಅನುಭವಗಳು ನೀಗಲಿ. ಒಂದು ಅಸಾಧಾರಣವಾದ ಸ್ವತಂತ್ರತೆ ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ಯೇಸುವಿನ ನಾಮದಲ್ಲಿ ವ್ಯಾಪರಿಸಲಿ. ನಮ್ಮನ್ನೇ ನಾವು ಸಂಪೂರ್ಣವಾಗಿ ದೇವರ ಕರಗಳು ಸಮರ್ಪಿಸೋಣ. ದೇವರ ವಾಕ್ಯ ಮಾತ್ರವೇ ನಮ್ಮ ಧ್ಯಾನವಾಗಲಿ. ಈ ಸಮಯದಲ್ಲಿ ಪ್ರಿಯ ಸಭಾ ಪಾಲಕರು ಮುಂದೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ.